ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಮೊದಲಿಗೆ ಮುಖ್ಯಾಂಶಗಳು. ಶುಭ್ ಜ್ಯುವೆಲರ್ಸ್ನಲ್ಲೇ ಕಳ್ಳತನ. ಕಾಯಿನ್ ಖರೀದಿಗೆ ಬಂದವರಿಂದ ಕಾಸ್ಟ್ಲಿ ಹಾರವೇ ಮಾಯ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕಳ್ಳರ ಕೈಚಳಕ. ರಾತ್ರೋರಾತ್ರಿ ರಾಜಾರೋಷವಾಗಿ ಮನೆಗೆ ನುಗ್ಗಿದ್ರು. ಯಾರೂ ಇಲ್ಲದ ಮನೆಯಲ್ಲಿ ಆರಾಮಾಗಿ ಕಳ್ಳತನ ಮಾಡಿದ್ರು. ಲಕ್ಷಾಂತರ ಮೌಲ್ಯದ ಆಭರಣ ಕಳೆದುಕೊಂಡ ಟೆಕ್ಕಿ ಕಂಗಾಲು. ಬಣ್ಣ ಕೆಂಪು, ಬರೋದು ಚರಂಡಿ ನೀರು. ವೋಟ್ ಹಾಕದೇ ಇರೋರಿಗೆ ಸಹಾಯ ಮಾಡಲ್ಲ ಅನ್ನೋ ಕಾರ್ಪೊರೇಟರ್. ಇಸ್ಲಾಂಪುರದ ಜನರ ಗೋಳು ಕೇಳೋರು ಯಾರು? ಹೇಳದೆ ಕೇಳದೆ ಬಾರ್ ಆರಂಭ. ಪೊರಕ್ಕೆ ಚಪ್ಪಲಿ ಹಿಡಿದು ಜನರ ವಿರೋಧ. ಮಾಲೀಕನೂ ಗೊತ್ತಿಲ್ಲ, ಅನುಮತಿ ಕೊಟ್ಟವರು ಪತ್ತೆ ಇಲ್ಲ. ತನ್ನಿಂತಾನೇ ಧರೆಗುರುಳಿತು ಹಳೆಯ ಮರ. ದ್ವಿಚಕ್ರ ವಾಹನಗಳು ಮನೆ ನುಜ್ಜುಗುಜ್ಜಾಗಿ ಹರೋಹರ. ಭಾನುವಾರವಾದ್ರಿಂದ ತಪ್ಪಿತು ಅನಾಹುತ. ಜ್ಯುವೆಲರಿ ಶಾಪ್ಗಳಲ್ಲಿ ಗ್ರಾಹಕರ ಸೋಗಿನಲ್ಲಿ ಬಂದು ಚಿನ್ನ ಅಗಿರಿಸುವವರ ಬಗೆಗಿನ ವರದಿಗಳನ್ನ ನೀವು ನೋಡಿರ್ತೀರಿ. ಅಂಥದ್ದೇ ಇನ್ನೊಂದು ಘಟನೆ ಬೆಂಗಳೂರಿನ ಶುಭ್ ಜ್ಯುವೆಲರ್ಸ್ನಲ್ಲಿ ನಡೆದಿದೆ. ಈ ಕಳ್ಳರು ಕಣ್ಣು ಹಾಕಿದ್ದು ಮಾತ್ರ ಜ್ಯುವೆಲರಿ ಶಾಪ್ನಲ್ಲಿದ್ದ ಅತಿ ದೊಡ್ಡ ಅತ್ಯಂತ ಕಾಸ್ಟ್ಲಿ ಹಾರದ ಮೇಲೆ. ಇದು ಶಿವಾಜಿನಗರದಲ್ಲಿರೋ ಶುಭ ಜ್ಯುವೆಲರಿ. ಅಶೋಕ್ ಭಂಡಾರಿ ಇದರ ಮಾಲೀಕ. ಎಂದಿನಂತೆ ಅವತ್ತು ಕೂಡ ಶಾಪ್ ತೆರೆದಿತ್ತು. ಆದರೆ ವ್ಯಾಪಾರದ ಮೂಡಿನಲ್ಲಿದ್ದ ಮಾಲೀಕ ಸಂಜೆ ವೇಳೆಗೆ ಕಂಗಾಲಾಗಿದ್ದ. ಅವತ್ತು ಫೆಬ್ರವರಿ 7, 2012. ಸಮಯ ಮಧ್ಯಾಹ್ನ 1:30. ಶುಭ ಜ್ಯುವೆಲರ್ಸ್ನಲ್ಲಿ ಎಲ್ಲಾ ಕೆಲಸಗಾರರು ಊಟಕ್ಕೆ ಹೋಗಿದ್ರು. ಕೌಂಟರ್ನಲ್ಲಿದ್ದವರು ಮಾಲೀಕ ಅಶೋಕ್ ಭಂಡಾರಿ ಮತ್ತು ಅವರ ಮಗ ಸಂದೀಪ್ ಮಾತ್ರ. ಆಗ 5 ಜನರ ಒಂದು ತಂಡ ಅಂಗಡಿಗೆ ಬಂದಿತ್ತು. ಇವರೆಲ್ಲರೂ ಸುಮಾರು ಅರ್ಧ ಗಂಟೆ ಕಾಲ ಮಾಲೀಕನ ಜೊತೆ 2 ಗ್ರಾಂ ಚಿನ್ನದ ಕಾಯಿನ್ ಖರೀದಿಗೆ ಚೌಕಾಶಿ ನಡೆಸಿದ್ರು. ಅದೇ ಸಮಯದಲ್ಲಿ ಅಂಗಡಿಗೆ ದಂಪತಿ ಎಂಟ್ರಿ ಕೊಟ್ಟಿದ್ರು. ಅಂಗಡಿ ಮಾಲೀಕ ಅಶೋಕ್ ಭಂಡಾರಿ ಹಾಗೂ ಅವರ ಮಗ ಸಂದೀಪ್ ಇನ್ನೂ ಚೌಕಾಶಿಯಲ್ಲೇ ಮುಳುಗಿದ್ರು. ಆಗ ದಂಪತಿ ತಮ್ಮ ಕೈಚಳಕ ತೋರಿಸಿಬಿಟ್ಟಿದ್ರು. ಗಂಡ ಸನ್ನೆ ಮಾಡಿದ್ದೇ ತಡ. ಮಳ್ಳಿಯಂತೆ ನಿಂತಿದ್ದ ಹೆಂಡತಿ ಚಿನ್ನದ ಸರವನ್ನು ಸೀರೆಯಲ್ಲಿ ಮಾಯ ಮಾಡಿದ್ಲು. ಬಂದ ಕೆಲಸ ಆಗುತ್ತಿದ್ದಂತೆ ದಂಪತಿ ಅಲ್ಲಿಂದ ಕಾಲ್ಕಿತ್ತಿದ್ರು. 5 ಗಿರಾಕಿಗಳು ಕೂಡ ಚೌಕಾಶಿ ಮಾಡಿ ನಾಣ್ಯ ಖರೀದಿಸಿದ್ರು. ಆದ್ರೆ 2 ಗ್ರಾಂ ಚಿನ್ನದ ನಾಣ್ಯ ವ್ಯಾಪಾರ ಮಾಡೋದ್ರಲ್ಲಿ ಭಾರಿ ಬೆಲೆ ಬಾಳುವ ಚಿನ್ನದ ಸರ ಕಳುವಾಗಿತ್ತು. ಸಂಜೆ ವೇಳೆಗೆ ಸಂಶಯ ಬಂದು ಸಿಸಿಟಿವಿಯಲ್ಲಿ ನೋಡಿದಾಗ ಇದೆಲ್ಲ ಬೆಳಕಿಗೆ ಬಂದಿತ್ತು. ಈ ಬಗ್ಗೆ ಶಿವಾಜಿನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 2 ಗ್ರಾಂ ಚಿನ್ನದ ನಾಣ್ಯ ಖರೀದಿಸಿದ 5 ಕಳ್ಳ ದಂಪತಿಗೂ ಸಂಬಂಧವಿಲ್ಲ ಅನ್ನೋದು ತನಿಖೆಯಿಂದ ಗೊತ್ತಾಗಿದೆ. ಸದ್ಯ ಚೋರ ದಂಪತಿಯ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ನಾಗೇಂದ್ರ ಬಾಬು, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರ ಮನೆಯ ಬಾಗಿಲು ಮುರಿದು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಲಾಗಿದೆ. ಆ ಮನೆಯಲ್ಲಿದ್ದವರೆಲ್ಲ ಪ್ರವಾಸಕ್ಕೆ ತೆರಳಿದ್ದಾಗ ಈ ಘಟನೆ ನಡೆದಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನುಗ್ಗಿದ ಕಳ್ಳರು ಸುಮಾರು 5 ಲಕ್ಷ ಮೌಲ್ಯದ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ. ಮಹಾಲಕ್ಷ್ಮೀಪುರಂನ SR ರಾಘವೇಂದ್ರರ ಕುಟುಂಬ ಕಳೆದ ಶುಕ್ರವಾರ ರಾತ್ರಿ ಕೇರಳದ ವೈನಾಡುಗೆ ಪ್ರವಾಸ ಹೋಗಿತ್ತು. ಮನೆಯಲ್ಲಿ ಯಾರೂ ಇಲ್ಲದ ವಿಷಯ ತಿಳಿದ ಕಳ್ಳರು ಕಳೆದ ರಾತ್ರಿ ಮುಂಬಾಗಿಲು ಮುರಿದು ಕೆಲಸ ಮುಗಿಸಿದ್ದಾರೆ. ಫ್ರೈಡೇ ಅವರು ವೈನಾಡ್ ಟ್ರಿಪ್ಗೆ ಅಂತ ಹೋಗಿದ್ದು, 2 ಡೇಸ್ಗೆ ಅಂತ ಟ್ರಿಪ್ ಹೋಗಿದ್ದಾರೆ. ಮತ್ತು ರಾತ್ರಿ ಆ್ಯಕ್ಚುಲಿ ಬ್ರೇಕ್ ಇನ್ ಆಗಿದೆ. ಕೆಳಗಡೆ ಮನೆ ಮತ್ತು ಮೇಲ್ಗಡೆ ಮನೆ ಆಲ್ಮೋಸ್ಟ್ 3 to 5 lakhs ವರ್ತ್ ಆಫ್ ಜ್ಯುವೆಲ್ರಿ ಕಳ್ತನ ಆಗಿದೆ. ಬೆಳಿಗ್ಗೆ ಬಾಗಿಲು ತೆರೆದಿದ್ದನ್ನು ಕಂಡ ಪಕ್ಕದ ಮನೆಯವರು ರಾಘವೇಂದ್ರರಿಗೆ ಫೋನ್ ಮೂಲಕ ವಿಷಯ ತಿಳಿಸಿದ್ದಾರೆ. ಗಾಬರಿಗೊಂಡ ರಾಘವೇಂದ್ರ ಸಂಬಂಧಿಕರ ಮೂಲಕ ಮಾಹಿತಿ ಪಡೆದಿದ್ದಾರೆ. ವೈನಾಡ್ ಟೂರ್ ಕೇರಳ ಹತ್ರ ಹೋಗಿ ಶುಕ್ರವಾರ 7:15 ಬೆಳಗ್ಗೆ ನಮ್ಮ ಮಗಳಿಗೆ ಯಾರೋ ಫೋನ್ ಮಾಡಿ ಹೇಳಿದ್ರಂತೆ ಪಕ್ಕದ ಮನೆಯವರು. ಅವರು ನಮ್ಮ ಮಗಳು ನಮಗೆ ಫೋನ್ ಮಾಡಿ ಹೇಳಿದ್ರು.
ಸದ್ಯ ರಾಘವೇಂದ್ರ ಕುಟುಂಬ ಕೇರಳದಿಂದ ವಾಪಸ್ಸಾಗುತ್ತಿದ್ದು ಬಂದ ಬಳಿಕವಷ್ಟೇ ಕಳ್ಳತನವಾಗಿರುವ ವಸ್ತುಗಳ ಕುರಿತು ನಿಖರ ಮಾಹಿತಿ ಸಿಗಲಿದೆ. ಮಹಾಲಕ್ಷ್ಮಿ ಲೇಔಟ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಅಶ್ವಥ್ SN, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಅದು HALನ ಇಸ್ಲಾಂಪುರ ಬಡಾವಣೆ. ಅಲ್ಲಿನ ಜನರು ಅದೇನ್ ಪಾಪ ಮಾಡಿದ್ರೂ ಗೊತ್ತಿಲ್ಲ. ಜನಪ್ರತಿನಿಧಿಗಳ ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ. ಕಳೆದ 1 ವಾರದಿಂದ ಅಲ್ಲಿ ಕುಡಿಯೋಕ್ಕೂ ಸಿಗ್ತಿರೋದು ಚರಂಡಿ ನೀರು. ಒಂದೆಡೆ ಕೆಂಪು ಬಣ್ಣದ ನೀರು, ಇನ್ನೊಂದೆಡೆ ಕೊಳೆತು ಕಪ್ಪಾದ ಮೋರಿ ನೀರು, ಮತ್ತೊಂದೆಡೆ ಮೂಗು ಮುಚ್ಚಿಕೊಂಡಿರೋ ಜನ. ಇದು HALನ ಇಸ್ಲಾಂಪುರ ಬಡಾವಣೆಯ ದೃಶ್ಯ. ಕಳೆದ 1 ವಾರದಿಂದ ಬಡಾವಣೆಯಲ್ಲಿ ಕೆಂಪು ಮಿಶ್ರಿತ ಕಲುಷಿತ ನೀರು ಬರ್ತಾ ಇದೆ. ಕಾವೇರಿ ನೀರಿನ ಸಂಪರ್ಕ ಇಲ್ಲದೆ ನೀರಿಗಾಗಿ ಬೋರ್ವೆಲ್ಲನ್ನೇ ನೆಚ್ಚಿಕೊಂಡಿದ್ದಾರೆ ಇಲ್ಲಿನ ಜನ. ಆದರೆ ಇದು ಕೂಡ ಕೊಳಚೆಯಾಗಿದೆ. ಹಾಗಾಗಿ ಶುದ್ಧ ನೀರಿಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಹೋಗ್ಬಿಟ್ಟು ರೋಡು ಮೋರಿಗರು ಏನೂ ರೆಡಿ ಮಾಡಲ್ಲ. ಹೋಗ್ಬಿಟ್ಟು ನಾವು ಕಂಪ್ಲೇಂಟ್ ಕೊಟ್ಟರೆ ಅವರು ಪೊಲೀಸರು ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾ ಇದೆ, ಅವರು ದುಡ್ಡು ಕೊಟ್ಟಿದ್ದಂತ ಅದಕ್ಕೆ ಅವ್ರು ಬರ್ತಾ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ನಮಗೆ ಯಾಕೆ ಎಲ್ಲರಿಗೆ ನ್ಯಾಯ ಇದೆ, ನಮಗೆ ನ್ಯಾಯ ಇಲ್ವಾ? ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ, ಕಾಯಿಲೆಗಳು ಬರ್ತಾ ಇದೆ, ಮಕ್ಕಳನ್ನ ಆಚೆ ಬಿಡೋಕ್ಕೆ ಆಗ್ತಾ ಇಲ್ಲ. ನಮ್ಮ ಕೈಯಲ್ಲಿ 1 ವಾರದಿಂದ ಬರ್ತಾ ಇದೆ. ಮಳೆ ಬಂತಲ್ಲ ಆವತ್ತು ದಿವಸದಿಂದ ಬರ್ತಾ ಇದೆ. ಹೇಳಿದ್ವಿ, ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಯಾರೂ ಬರ್ತಾ ಇಲ್ಲ. ಅಂದರೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಯಾರೂ ಬರ್ತಾ ಇಲ್ಲ. ಕಲುಷಿತ ನೀರಿನ ಬಗ್ಗೆ ಸ್ಥಳೀಯ ಕಾರ್ಪೊರೇಟರ್ ಸಿದ್ದಲಿಂಗಯ್ಯನವರಿಗೆ ಹೇಳಿದರೆ, ನೀವು ನನಗೆ ಓಟ್ ಕೊಟ್ಟಿಲ್ಲ, ಹಾಗಾಗಿ ನಿಮ್ಮ ಬಡಾವಣೆ ಅಭಿವೃದ್ಧಿ ಮಾಡಲ್ಲ ಅಂತಿದ್ದಾರೆ. ಕುಮಾರಸ್ವಾಮಿ ಸೈಯದ್ ಹಸನ್ ಕಡೆಯಿಂದ ಲೆಟರ್ ಹೆಡ್ನಲ್ಲಿ ಬಂದುಬಿಟ್ಟು BBMP ಆಫೀಸ್ನಲ್ಲಿ AWಗೆ ನಾನೇ ಕೊಟ್ಬಿಟ್ಟು ಬಂದಿದ್ದೀನಿ. ಇವ್ರು ಬಂದುಬಿಟ್ಟು ಸುಮ್ಮನೆ ಮೇಲ್ಮೇಲೆ ಕೆಲಸ ಆದ್ಬಿಡೋದು, ಹೋಗ್ಬಿಡೋದು, ತಿರ್ಗಾ ಇಲ್ಲಿ ಬಂದು ನೋಡಲ್ಲ. ಆಮೇಲೆ ಸಿದ್ದುಗೆ ಹೋಗಿ ಇಲ್ಲವರು ಹೇಳ್ರೆ ಬರ್ತೀನಿ ಅನ್ನೋದು. ಆಮೇಲೆ MLA ಅವ್ರು ಬಂದುಬಿಟ್ಟು ಇಲ್ಲಿ ಗೆದ್ಬಿಟ್ಟು 4 ವರ್ಷ ಆಯಿತು. 4 ವರ್ಷದಿಂದ ಬಂದುಬಿಟ್ಟು ಇಲ್ಲಿ ಇಸ್ಲಾಂಪುರ ಅಂತ ಆಕ್ಷನ್ನೇ ತೊಗೊಂಡಿಲ್ಲ. ಹೋಗಿ ಹೇಳ್ರೆ 3 ಓಟ್ ಸಿಕ್ಕಿರೋದು ನಮಗೆ, ನಾವು ಏನು ಆಕ್ಷನ್ ಇಲ್ಲ, ಇದ್ರದ್ದು ಏನು ಇದಿಲ್ಲ ಅವ್ರಿಗೆ ಇಸ್ಲಾಂಪುರದ್ದು. ಹಂಗೆ ಸ್ಪಾಟ್ ಹಂಗೆ ಹೇಳ್ತಾ ಇದ್ದಾರೆ. ಶುದ್ಧ ನೀರು ಸಿಗದೆ ಜನನಾಯಕರು ಸಹಾಯಕ್ಕೆ ಬರದೆ ಇಸ್ಲಾಂಪುರ ಬಡಾವಣೆ ಜನ ದಿಕ್ಕು ತೋಚದಂತಾಗಿದ್ದಾರೆ. ವೆಂಕಟರಮಣ್, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಕುಡುಕರು ಹೆಚ್ಚಾದ್ರು ಅಂತ ಬಾರ್ಗಳು ಹೆಚ್ಚಾಗ್ತಿವೆಯೋ, ಬಾರ್ಗಳು ಇವೆ ಅಂತ ಕುಡಿಯೋರ ಸಂಖ್ಯೆ ಏರ್ತಿದೆಯೋ ಗೊತ್ತಿಲ್ಲ. ಒಟ್ನಲ್ಲಿ ಗಲ್ಲಿಗೊಂದ್ರಂತೆ ಬಾರ್ಗಳು ತಲೆ ಎತ್ತುತ್ತಾ ಇವೆ. ಹೀಗೆ ರಾತ್ರೋರಾತ್ರಿ ತಲೆ ಎತ್ತಿದೆ ಬಾರ್ ವಿರುದ್ಧ. ಜನ ಇಂದು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಹೀಗೆ ಜನರು ಪೊರಕ್ಕೆ ಚಪ್ಪಲಿಗಳನ್ನ ಹಿಡಿದು ಧಿಕ್ಕಾರ ಹಾಕ್ತಿರೋದು ಬಾರ್ ಮಾಲೀಕರಿಗೆ. ಹೌದು, ಕಳೆದ 20 ವರ್ಷಗಳಿಂದ ಯಲಹಂಕ ಅಗ್ರಹಾರ ಬಡಾವಣೆಯಲ್ಲಿ ಬಾರ್ಗಳು ತಲೆ ಎತ್ತಿರಲಿಲ್ಲ. ಆದ್ರೆ ದಿಢೀರನೆ ಬಾರ್ ಮಳಿಗೆಯೊಂದು ರಾತ್ರೋರಾತ್ರಿ ತಲೆ ಎತ್ತಿದೆ. ಈ ಬೆಳವಣಿಗೆಯಿಂದ ಸಿಟ್ಟಿಗೆದ್ದ ಜನ ಧರಣಿ ನಡೆಸಿದ್ದಾರೆ. ಅಷ್ಟಕ್ಕೂ ಈ ಬಡಾವಣೆಯಲ್ಲಿ ತಲೆ ಎತ್ತಿರೋ ಬಾರ್ಗೆ ಮಾಲೀಕರು ಯಾರು ಅನ್ನೋ ಮಾಹಿತಿನೇ ಇಲ್ಲ. ಇನ್ನು ಈ ಬಾರ್ನಿಂದ ಸ್ಥಳೀಯರಿಗೆ ತುಂಬಾ ಕಿರಿಕಿರಿ ಆಗ್ತಾ ಇದೆ. ಇಲ್ಲಿ ಪಕ್ಕದಲ್ಲಿ ಬಾರ್ ಬೇಡ ಮೇಡಮ್, ನಾವು ಅಕ್ಕಪಕ್ಕದಲ್ಲಿ ಲೇಡೀಸ್ ಇದ್ದೀರಿ, ನಾವು ಮಹಿಳಾ ಸಮಾಜ ಇದೆ, ನಮ್ಮದು ಮಹಿಳಾ ಸಮಾಜದಲ್ಲಿ ನಾವು ಲೇಡೀಸ್ ಎಲ್ಲ ವಾರ ಮೀಟಿಂಗ್ ಮಾಡಿ ನಾವೇನೋ ಒಂದು ಇದು ಮಾಡ್ಕೊತೀರಿ. ಲೇಡೀಸ್ ಎಲ್ಲ ನಾವು ಸ್ತ್ರೀ ಶಕ್ತಿ ಅದೆಲ್ಲ ಮಾಡ್ಕೊತೀರಿ. ಇಲ್ಲಿ ಪಕ್ಕದಲ್ಲೇ ಇದೆ ನಮ್ಮ ಮನೆ, ಅದರಿಂದ ನಮ್ಗೆ ಇಲ್ಲಿ ಬಾರ್ ಬೇಡ, ಬೇರೆ ಕಡೆ ಅವ್ರು ಎಲ್ಲಾದರೂ ಮಾಡ್ಕೊಂಡು ನಮಗೆ ಅದಕ್ಕೆ ಇದಿಲ್ಲ. ಇನ್ನು ಈ ಧರಣಿ ಮಧ್ಯೆ ಪ್ರತಿಭಟನಾಕಾರರ ಸೋಗಿನಲ್ಲಿ ಬಂದ ಬಾರ್ ಕಡೆಯ ವ್ಯಕ್ತಿ ಮಾಧ್ಯಮಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ. ಬಾರು ನಮ್ಗೆ ಅವಶ್ಯಕತೆ ಇಲ್ಲ, ಊರಿಂದ ಆಚೆ ಸ್ವಲ್ಪ ದೂರ, ಊರಿಂದ ಆಚೆ ಒಂಟಿಯಾಗಿ ಎಲ್ಲಾದರೂ ಮಾಡ್ಕೊಳ್ಳಿ ಅಂತೇಳಿ ಯಾರು ಹೆಣ್ಮಕ್ಳು ಇವತ್ತು ಸ್ಟ್ರೈಕ್ ಮಾಡ್ತಿದ್ದಾರೋ ಅವ್ರ ಮೇಲೆ ಜನಗಳನ್ನು ಎತ್ತುಕಟ್ಟಿ ಇವತ್ತು ಅವ್ರ ಮೇಲೆ ಜಗಳ ಆಡ್ತಕ್ಕಂಥ ಪರಿಸ್ಥಿತಿ ಈ ಬಾರ್ ಮಾಲೀಕರು ಮಾಡಿದ್ದಾರೆ. ಒಟ್ಟಾರೆ ಸ್ಥಳೀಯರಿಗೆ ಬೇಡವಾದ ಬಾರ್ ಯಾರಿಗೆ ಬೇಕೋ ಗೊತ್ತಿಲ್ಲ. ಈ ಬಾರ್ಗೆ ಪರ್ಮಿಷನ್ ಕೊಟ್ಟವರೇ ಹೇಳಬೇಕು. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ ಬ್ರೇಕ್ನ ನಂತರ.